ಪ್ರಜ್ವಲ್ ರೇವಣ್ಣ ಅಥವಾ ಅವರನ್ನು ಕಾಮಣ್ಣ ಅಂತ ಈ ಕ್ಷಣಕ್ಕೆ ಕರಿಬಹುದು. ಯಾಕೆ ಅಂತಂದ್ರೆ ಈಗ ಪ್ರಕರಣದ ಉರುಳು ಬಿಗಿಯಾಗ್ತಾ ಇದ್ದಂತೆ SIT ಕೂಡ ಸ್ವಲ್ಪ ಶೀಘ್ರದಲ್ಲೇ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಸ್ವಲ್ಪ ಅರ್ಜೆಂಟ್ 4 ದಿನದ ಹಿಂದೆ ಏನೇನು ಆಗಬೇಕಿತ್ತು ಅಂತ ನಾವು ಹೇಳ್ತಾ ಇದ್ವಿ, ಅದು ಇವತ್ತು ನಡೀತಾ ಇದೆ. ಹಾಸನ ಮತ್ತು ಬೆಂಗಳೂರಿನಲ್ಲಿ ಏಕಕಾಲಕ್ಕೆ SIT ದಾಳಿ ನಡೆಸಿದೆ. ಹಾಸನ 3 ಕಡೆನಲ್ಲಿ, ಬೆಂಗಳೂರಿನ 1 ಕಡೆನಲ್ಲಿ SIT ದಾಳಿ ಮಾಡಿದೆ. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಸುಮಾರು 3 ಗಂಟೆಗಳ ಕಾಲ ಮಾಹಿತಿ ಸಂಗ್ರಹ ಮತ್ತು ಪರಿಶೀಲನೆ ನಡೆಯಿತು. ಹಾಸನದ ಪಡುವಲಹಿಪ್ಪೆಯ ಫಾರ್ಮ್ ಹೌಸ್ನಲ್ಲಿ ತಪಾಸಣೆ ಆಯಿತು. ಅದಾದ ಮೇಲೆ ಸೂರಜ್ ರೇವಣ್ಣ ಅವರಿಗೆ ಸೇರಿರೋ ತೋಟದ ಮನೆಯಲ್ಲೂ ಕೂಡ ತಪಾಸಣೆ ಮಾಡಿದ್ರು. ಸರಿಸುಮಾರು 3 ಗಂಟೆ ಗನ್ನೇಕಡದಲ್ಲಿರುವ ರೇವಣ್ಣ ಫಾರ್ಮ್ ಹೌಸ್ ಅಲ್ಲೂ ಕೂಡ ತಪಾಸಣೆ ಆಯಿತು. ಇದು 3 ಕಡೆ. ಹಾಸನದಲ್ಲಾದ್ರೆ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಕೂಡ ಪರಿಶೀಲನೆ ಆಗಿದೆ. ಸರ್, ಈಗ ನಾವು ನಿನ್ನೆ ಹೇಳ್ತಾ ಇದ್ವಿ ಯಾಕೆ ಬಿಡ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ, ಯಾಕೆ ಸಾಫ್ಟ್ ಕಾರ್ನರು ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ಬಿಡ್ತಾರೆ ಅಂತ. ಈಗ ಫೈನಲಿ SIT ಹೋಗ್ತಾ ಇದೆ. ಇಟ್ಸ್ ಅ ಪ್ರೊಸೀಜರ್. SIT ನಾನು ಹೇಳಿದೆ ನಿಮಗೆ 3 senior officers, very efficient officers are in team, led by BK Singh. ಈಗ FIR ಆಯ್ತು, ಫಸ್ಟ್ FIR, ದೆನ್ ಸ್ಟೇಟ್ಮೆಂಟ್, ದೆನ್ ವಿಡಿಯೋ ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ ಮಾಡ್ಕೋತಾರೆ. ಯಾಕಂದರೆ ಅನಕ್ಷರಸ್ಥರಿದ್ದರೆ, ಬರೀಲಿಕ್ಕೆ ಓದಲಿಕ್ಕೆ ಬರೋದವರಿದ್ದರೆ ಅದನ್ನು ಒಂದು ಗ್ಯಾರಂಟಿಗಾಗಿ ಮಾಡ್ಕೊಂಡಿರ್ತಾರೆ. ಟು ಮೇಕ್ ಇಟ್ ವೆರಿ ಅಥೆಂಟಿಕೇಟೆಡ್. 164 ಆಗಿದೆ. ನಾವು ನೆಕ್ಸ್ಟ್ ಮಹಜಾರು, ಕಲೆಕ್ಟಿಂಗ್ ದ ಎವಿಡೆನ್ಸಸ್. ಅದು ಸರ್ಕಮ್ಟೆನ್ಸಸ್ ಎವಿಡೆನ್ಸ್ ಆಗಿರ್ಬೋದು, ಅಥವಾ ಯಾರಾದರೂ ನೋಡಿದವರಿದ್ದರೆ ವಿಟ್ನೆಸ್ ಯಾರಿದ್ದಾರೆ ಅವರನ್ನು ಮಾಡ್ಕೊಬೋದು, ಅಥವಾ ಸಂತ್ರಸ್ತೆಯನ್ನು ಕರ್ಕೊಂಡೋಗಿ ಮಹಜಾರು ಎವಿಡೆನ್ಸಸ್ ಅಂದರೆ ಯಾವ ರೂಮಲ್ಲಿ, ಯಾವ ಮನೆಯಲ್ಲಿ, ಎಲ್ಲಿ, ಎಷ್ಟೊತ್ತಿಗೆ, ಹೆಂಗಾಯಿತು, ಎಲ್ಲಿದ್ರಿ, ದಟ್ ಈಸ್ ಕಾಲ್ಡ್ ಮಹಜಾರು. ಅದನ್ನು ಮಾಡ್ತಾರೆ. ಆ್ಯಂಡ್ ಈಗ ಅವರ ಈ ಕೈಯಲ್ಲಿರುವ ಚಾಲೆಂಜಸ್ ಏನಿದೆ ಅಂತ ಹೇಳಿದರೆ, ಸಪೋಸ್ ದಿಸ್ ಇನ್ಸಿಡೆಂಟ್ ಅಕ್ಕರ್ಡ್ 1 year 2 year ಬಿಫೋರು. ಈಗ ಅಲ್ಲಿ ನೋಡಿದ್ರಿ ನೀವು, ಆ ಮಹಿಳೆ ಹೇಳ್ತಾ ಇದ್ದಾರೆ, ತೆನೆ ಹೊತ್ತ ಮಹಿಳೆ ನಾವು ಏನು ರೇಪ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ವಿ. ಅವರ ಸ್ಟೇಟ್ಮೆಂಟಲ್ಲಿದೆ, 2-3 ವರ್ಷದಿಂದ ನನ್ನನ್ನು ಉಪಯೋಗಿಸ್ಕೊತಾ ಇದ್ದ. ಫಸ್ಟ್ ಇನ್ಸಿಡೆಂಟ್ ಹ್ಯಾಪನ್ ವೆನ್ 2021 ಇನ್ ದ ಟೈಮ್ ಆಫ್ ಕೋವಿಡ್. ಕರೆಕ್ಟ್. ಅಲ್ಲಿಂದ ಇಲ್ಲಿವರೆಗೆ ನಾನು ನರ್ಸಿಂಗ್ ಕಾಲೇಜಿನಲ್ಲಿ ಸೀಟ್ ಕೇಳಲು ಹೋದೆ ಯಾರಿಗೂ, ಅಲ್ಲಿಂದ ಉಪಯೋಗಿಸ್ಕೊಳ್ಳಲಾಯಿತು ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ಲಾಟ್ ಆಫ್ ಥಿಂಗ್ಸ್ ಕೂಡ ಚೇಂಜ್. ಆ ವಿಡಿಯೋದಲ್ಲಿರುವ ಸೀನರಿಗೂ ಈಗ ಆ ಬೆಡ್ರೂಮ್ಗೂ ಡಿಫ್ರೆಂಟೇ ಇರ್ಬೋದು. ಕರೆಕ್ಟ್. ನೀವು ನೋಡಿದರೆ ಅದು ಎಲ್ಲ ಡಿಫ್ರೆನ್ಸಸ್ ಇರ್ಬೋದು. ನೌ ದರ್ ಇಸ್ ಎ ಚಾಲೆಂಜ್. ಇದರಲ್ಲಿ ಇವರು ತಮ್ಮ ಕುತ್ತಿಗೆಗೆ ತಾವೇ ಉರುಳಾಕೊಂಡಿದ್ದಂದರೆ ಈ ವಿಡಿಯೋ ಎವಿಡೆನ್ಸಸ್ ವಿಚ್ ಈಸ್ ಅವೈಲೇಬಲ್ ನಾವು. ಕರೆಕ್ಟ್. ವಿಚ್ ಈಸ್ ಸರ್ಕ್ಯುಲೇಟೆಡ್ ಟು ಎವ್ರಿಬಡಿ. ಅವನು ಯಾವ ಪಾಪಿಷ್ಟ ಗೊತ್ತಿಲ್ಲ, ಸರ್ಕ್ಯುಲೇಟ್ ಮಾಡಿದವನು. ಕರೆಕ್ಟ್. ಎವ್ರಿಬಡಿ. ನಾವು ದ್ಯಾಟ್ ನೀಡ್ ಟು ಗೋ ಟು FSL. ಒಂದು, ಯಾರು ಸಂತ್ರಸ್ತರಿದ್ದಾರೆ ಅವರು ಒಪ್ಕೊಂಡ್ಬಿಟ್ರೆ ಈ ವಿಡಿಯೋ ನನ್ನದೇ, ಇಲ್ಲಿ ನನ್ನನ್ನು ರೇಪ್ ಮಾಡಲಾಯಿತು, ಇಂಥವನು ರೇಪ್ ಮಾಡಲಾಯಿತು, ಇಂಥವನು ಶೂಟಿಂಗ್ ಮಾಡಿದ್ದಾನೆ. ಅದರಲ್ಲಿ ಏನು ಅವೈಲೇಬಲ್ ಇದೆ ನಿಮಗೆ ನೋಡಿ. ಪ್ರಜ್ವಲ್ ರೇವಣ್ಣ ಅವರ ಮುಖ ಎಲ್ಲೂ ಕಾಣ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ. ಅದರಲ್ಲಿ ನಮ್ಮ ದೇವರಂತ ಮಗ, ನಮ್ಮ ಕುಟುಂಬದ ಕುಡಿ, ಮತ್ತು ನಮ್ಮ ಪ್ರಜ್ಞಾವಂತ, ಶೀಲವಂತ, ಮಾನವಂತ MP ಅದರಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಆಸ್ ಪರ್ ಕುಮಾರಸ್ವಾಮಿ, ದಿಸ್ ದ ಸ್ಟೇಟ್ಮೆಂಟ್ ಈ ಗಿವ್ಸ್ ಆಲ್ ದ ಟೈಮ್. ಅವರು ಕಾಣ್ತಾ ಇಲ್ಲ. ಬಟ್ ಕುಮಾರಸ್ವಾಮಿ ಅವರು ಮರ್ತಿರ್ಬೋದು, ಅದರಲ್ಲಿ ಪ್ರಜ್ಞಾವಂತ, ಮಾನವಂತ, ಶೀಲವಂತನ ಪ್ರೈವೇಟ್ ಪಾರ್ಟ್ ಕಾಣ್ತಾ ಇದೆ. ನಂಬರ್ 1, ಅದನ್ನೇನು ಮುಚ್ಚಿಟ್ಟಿಲ್ಲ ಅವನು. ನಂಬರ್ 2, ಅವನ ವಾಯ್ಸೂ ಇದೆ. ಕರೆಕ್ಟ್. ನಾವು ಆ ಹೆಂಗಸಿನ ವಾಯ್ಸೂ ಇದೆ. ಬೇಡ 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 ಅಂತ ಹೇಳುವ ಹೆಂಗಸಿನ ವಾಯ್ಸೂ ಇದೆ. ನಾವು ವಾಟ್ SIT will do, they collect the voice sample from the accused, from the complainant. ಅದನ್ನು FSLಗೆ ಕಳಿಸ್ತಾರೆ. ಈ ವಿಡಿಯೋದಲ್ಲಿ ಇರುವ ವಾಯ್ಸ್ ವೆದರ್ ಇಟ್ ಈಸ್ ಮ್ಯಾಚಿಂಗ್ ಟು ದ ಅಕ್ಯೂಸ್ಡ್ ಆ್ಯಂಡ್ ಕಂಪ್ಲೇನೆಂಟ್, ನಂಬರ್ 1. ನಂಬರ್ 2, ಅದರಲ್ಲಿ ಕಾಳುವಂತಹ ಮರ್ಮಾಂಗ ಆಗಲಿ, ಅದರ ನಾಳೆ ಪ್ರಜ್ವಲನ್ನು ಕೂರಿಸಿದ್ರೆ ಆಗಲಿ, ದಟ್ ನೀಡ್ ಟು ಬಿ ವೆರಿಫೈಡ್. ಅಷ್ಟು ಬೇಗ ಇದರಲ್ಲಿ ತಪ್ಪಿಸ್ಕೊಳ್ಳುವ ಇದು ಏನಾದರೂ ಫೇಲ್ ಆದರೆ, ಈ ಇನ್ವೆಸ್ಟಿಗೇಷನ್ ಫೇಲ್ ಆದರೆ, ಎಂಟೈರ್ ವರ್ಲ್ಡಲ್ಲಿ ಕರ್ನಾಟಕದ ಪೊಲೀಸ್ ಅಂದರೆ ಒಂದು ಮಾನ, ಮರ್ಯಾದೆ, ಘನತೆ, ಹೆಮ್ಮೆ. ಇಟ್ಸ್ ಕರ್ನಾಟಕ ಪೊಲೀಸ್. ಭಾರತದಲ್ಲಿ ಕರ್ನಾಟಕ ಪೊಲೀಸ್ಗಿರುವ ಮರ್ಯಾದೆ ಸಾಧಾರಣ ಎಲ್ಲ ಯಾರಿಗೂ ಇಲ್ಲ. ಆ್ಯಂಡ್ ಎಫಿಷಿಯಂಟ್ ಆಫೀಸರ್ಸ್ ವಿ ಹ್ಯಾವ್.
ಇದು ಏನಾದರೂ ಫೇಲ್ ಆದರೆ ಎಂಟೈರ್ ಇಂಡಿಯಾದಲ್ಲಿ ಮತ್ತೆ ಐ ಡೋಂಟ್ ಥಿಂಕ್ ಸೊ ವಿ ಶುಡ್ ಹ್ಯಾವ್ ಎನಿ ಲಾಸ್ ಎನ್ ಇನ್ವೆಸ್ಟಿಗೇಷನ್ ಟೀಮ್. ದೊಡ್ಡವರಿಗೆ ಹೇಳ್ಬಿಡ್ಬೇಕು, ನೀವು ಏನು ಬೇಕಾದರೂ ಮಾಡಿ ಏನಾಗಲ್ಲ ಅಂತ. ಹೌದು. ನೀವು ರೇಪು ಮಾಡಿ, ಕೊಲೆ ಮಾಡಿ, ಕಳ್ತನ ಮಾಡಿ, ನೀವು ಏನು ಬೇಕಾದರೂ ಮಾಡಿ, ನ್ಯಾಯಾಂಗ ವ್ಯವಸ್ಥೆ ಬಟ್ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ. ಎಸ್, ನಂಬಿಕೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಚೀಫ್ ಮಿನಿಸ್ಟರ್ ಆಗಬೇಕು, ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆಗಬೇಕು. ದೆನ್ ಇವರಿಗೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರಲ್ಲ ಹೊರಗಡೆ ಹೋಗ್ಲಿಕ್ಕೆ, VVIP, ಇವರಿಗೆ ಅದೇ ಥರದ್ದು ಆಧಾರ್ ಕಾರ್ಡ್ ಕೊಡಬೇಕು. ಇದರಲ್ಲಿ ಯಾವುದು FIR ಆಗಬಾರ್ದು, ಇವರಿಗೆ ಯಾವುದು ಇನ್ವೆಸ್ಟಿಗೇಷನ್ ಆಗಬಾರ್ದು. ಈ ಕಲರ್ದು ಆಧಾರ್ ಕಾರ್ಡ್ ಸಿಕ್ಬಿಟ್ರೆ ದೇ ಆರ್ ಫ್ರೀ ಟು ಡೂ ಎನಿಥಿಂಗ್. ದೇ ಆರ್ ಎಂಟರ್ಡ್ ಫ್ರಮ್ ತಾಲಿಬಾನ್ ಟು ಹಿಯರ್. ಇದು ಹಾಸನ ತಾಲಿಬಾನ್ದು ಕಾರ್ಡು. ಆ ಕಾರ್ಡ್ ತೋರಿಸ್ಬಿಟ್ರೆ ದರ್ ಇಸ್ ನೋ, ಫ್ರೀ ಮಾಡಿಬಿಡ್ಬೇಕು ಇವರನ್ನು. ಕುಮಾರಸ್ವಾಮಿ ಇಸ್ ವೆರಿ ಹ್ಯಾಪಿಲಿ ಟೇಯಿಂಗ್ ನಥಿಂಗ್ ವಿಲ್ ಹ್ಯಾಪನ್. ಕುಮಾರಸ್ವಾಮಿ ಅವರೇ, ಸಮಥಿಂಗ್ ವಿಲ್ ಹ್ಯಾಪನ್ ದಿಸ್ ಟೈಮ್. ಈ ಅಹಂಕಾರ, ಈ ಅಧಿಕಾರ ದರ್ಪ, ತಾವು ಎಲ್ಲರನ್ನೂ ಹೆದರಿಸಿ ಎಲ್ಲ ನಡೆಸ್ತೀವಿ ಅನ್ನುವ ದರ್ಪ ಇದೆಲ್ಲ, ಅದಕ್ಕೆ ಉತ್ತರ ಕೊಡುವ ಟೈಮ್ ಇದು. ಐ ಆಮ್ ಸೇಯಿಂಗ್ ಕುಮಾರಸ್ವಾಮಿ, ಈಗಲೂ ನಾನು ಹೇಳ್ತೀನಿ, ಇನ್ ದಿಸ್ ಟೈಮ್ ಕುಮಾರಸ್ವಾಮಿ ಅವರೇ, ಸಮಥಿಂಗ್ ವಿಲ್ ಹ್ಯಾಪನ್.